ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಅವಲಕ್ಕಿ ಮಿಕ್ಸ್ಚರ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಅವಲಕ್ಕಿ ಮಿಕ್ಸ್ಚರ್ ಮಾಡಲು ಬೇಕಾದ ಪದಾರ್ಥಗಳು: ಒಂದು ದೊಡ್ಡ ಬೌಲ್ ಗಟ್ಟಿ ಅವಲಕ್ಕಿ, ಕಡಲೆ ಬೀಜ ಒಂದು ಸಣ್ಣ ಬೌಲ್, ಹುರಿಗಡಲೆ ಒಂದು ಸಣ್ಣ ಬೌಲ್, ಕೊಬ್ಬರಿ ಕಟ್ ಮಾಡಿರುವುದು ಅರ್ಧ ಬೌಲ್, ಅಚ್ಚ ಖಾರದ ಪುಡಿ 1 ಸ್ಪೂನ್, ಕರಿಬೇವು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕಿದ ಅವರೆಕಾಳು 1 ಬೌಲ್, ಅರಿಶಿನ ಚಿಟಿಕೆ, 10 ರಿಂದ 15 ಎಸಳು ಬೆಳ್ಳುಳ್ಳಿ ಜಜ್ಜಿರುವುದು, ಕರಿಯಲು ಎಣ್ಣೆ. ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾದ ನಂತರ ಕೊಬ್ಬರಿಯನ್ನು ಹಾಕಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಕರಿದುಕೊಳ್ಳೋಣ. ಕೊಬ್ಬರಿ ಈ ರೀತಿ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಬೇರೊಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಈಗ ಅರ್ಧದಷ್ಟು ಕಡಲೆ ಬೀಜವನ್ನು ಹಾಕಿಕೊಂಡು ಕರಿದುಕೊಳ್ಳೋಣ. ಎಲ್ಲ ಕಡಲೆ ಬೀಜವನ್ನು ಕರಿದುಕೊಂಡ ಮೇಲೆ ಈಗ ಹುರಿಗಡಲೆಯನ್ನು ಕರಿದುಕೊಳ್ಳೋಣ. ಇದೇ ರೀತಿ ಬೆಳ್ಳುಳ್ಳಿ, ಕರಿಬೇವು ಮತ್ತು ಅವರೆಕಾಳನ್ನು ಕರಿದುಕೊಳ್ಳೋಣ. ಸ್ವಲ್ಪವೇ ಅವಲಕ್ಕಿಯನ್ನು ಹಾಕಿಕೊಂಡು ಕರಿದುಕೊಳ್ಳೋಣ. ಅವಲಕ್ಕಿಯನ್ನು ಈ ರೀತಿ ಕರಿದುಕೊಂಡ ನಂತರ ಬೇರೆ ಕರಿದಿಟ್ಟಿರುವ ಪದಾರ್ಥದೊಂದಿಗೆ ಹಾಕಿಕೊಳ್ಳೋಣ. ಎಲ್ಲ ಅವಲಕ್ಕಿಯನ್ನು ಕರಿದುಕೊಂಡ ನಂತರ ಇದಕ್ಕೆ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿಯನ್ನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಸಂಜೆ ಸ್ನ್ಯಾಕ್ಸ್ಗೆ ಬೇಕಾದ ಅವಲಕ್ಕಿ ಮಿಕ್ಸ್ಚರ್ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.